ಯಾರು ಇವತ್ತವರೆಗೂ ವ್ಯಾಪಾರಿ ಹೊಟ್ಟೆ ಮೇಲೆ ಹೊಡೆದಿದ್ದೀನಿ ಅಂತ ಒಬ್ರು ಮಾತಾಡಿಲ್ಲ. ಎಷ್ಟು ವರ್ಷ ಹೋರಾಟ ಮಾಡಿದ್ರು ಅಶೋಕ ರೋಡ್ ಮಾಡಕ್ಕಾಗಿಲ್ಲ. ಇವತ್ತು ಅದಕ್ಕಿಂತ 100ರಷ್ಟು ನನ್ಗೆ ಹಿಂಸೆ ಕೊಡ್ತಾ ಇದಾರೆ. ಆದ್ರೆ ನಾನ್ ಮಾತಾಡಲ್ಲ. ದೇವ್ರು ನನ್ ಜೊತೆ ಇರ್ತಾರೆ. ಆ ಎನ್ಕ್ವೈರಿ ಆಗತ್ತೆ, ಈ ಎನ್ಕ್ವೈರಿ ಆಗತ್ತೆ, ಈ ಆಫೀಸರ್ ಬರ್ತಾರೆ, ನಿಮ್ಗೆ ಹುಷಾರಾಗಿರಿ ಆತರ ಎಲ್ಲ ಎದುರಿಸ್ತಾ ಇರ್ತಾರೆ. ಯಾಕಂದ್ರೆ ಅವ್ರು 1 ವರ್ಷ 1.5 ವರ್ಷ 2 ವರ್ಷ ಮೇಲೆ ಯಾರು ಅಧಿಕಾರಿ ಇರಕ್ಕಾಗಲ್ಲ. ಒಂದೇ ಕ್ಷೇತ್ರದಲ್ಲಿ ಎಲ್ಲಾರು ಎದುರಿಸ್ತಾರೆ. ಅವ್ರ ಒಳಗಡೆ ಏನ್ ಆತಂಕ ಇರುತ್ತೋ ಇದ್ರೂನು ನಮ್ KGF ಗೆ ಒಳ್ಳೇದಾಗ್ಬೇಕು ಅನ್ನುವಂತ ಪ್ರಯತ್ನ ಮಾಡುವಾಗ ಇಂತ ಎಲ್ಲಾ ವಿಘ್ನಗಳನ್ನ ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿದ್ರೇನೆ ನಾವೇನಾದ್ರೂ ಸಾಧನೆ ಮಾಡಕ್ಕಾಗತ್ತೆ ಅಂತ ಮಾತ್ರ ಅಧಿಕಾರಿಗಳಿಗೆ ಹೇಳ್ತೀವಿ. ಯಾರ್ದು ಏನೇ ಬೆದರಿಕೆ ಇದ್ರು ನೀವು ಕೆಲಸ ಕಾನೂನು ರೀತಿ ಮಾಡಿ ನೀವು ಮಾಡೋ ಒಳ್ಳೆ ಕೆಲಸ ನಿಮ್ಮನ್ನ ಕಾಯುತ್ತೆ ಅಂತ ನಾನು ಅಷ್ಟೇ ಹೇಳ್ತೀನಿ ಅಧಿಕಾರಿಗಳಿಗೆ. ಯಾರೇ ಭಯ ಇಟ್ರೆ ಎದುರಿಸಿದ್ರೆ ಇದು ಸಾಲದಲ್ಲಿ ಏನು ಮಾಡ್ತಾ ಇಲ್ಲ. ನಾಳೆ ನಗರಸಭೆಗೆ ಆಸ್ತಿ ಆಗತ್ತೆ ಅಂತ ಮಾಡ್ತಾ ಇರೋದು ಇದನ್ನೆಲ್ಲಾನು ಕೆಲಸ. ಅದೊಂದು ಗವರ್ಮೆಂಟ್ ಪ್ರಾಜೆಕ್ಟ್ ಆಗಿ KGF ಬರುತ್ತೆ. ಅಲ್ಲಿವರೆಗೂ ನಾನು ಆಮೇಲೆ ವ್ಯಾಪಾರಿಗಳು 6 ತಿಂಗಳಾದ್ಮೇಲೆ ಮಾತಾಡ್ಲಿ, ಅಲ್ಲಿವರೆಗೂ ನಾನು ಮಾತಾಡಲ್ಲ. 6 ಮಂತ್ಸ್ ಆದ್ಮೇಲೆ ಅವ್ರಿಗೆ ಯಾವ ಜಾಗ ಏನಾಗಿದೆ ಅಂತ ಆಮೇಲೆ ಮಾತಾಡ್ಲಿ. ಅಲ್ಲಿವರೆಗೂ ವ್ಯಾಪಾರಿಗಳಿಗೆ ಅಥವಾ KGF ಮಾರ್ಕೆಟ್ ಅಲ್ಲಿರೋರ್ಗೆ ನಮ್ಮಿಂದ ಏನ್ ತೊಂದರೆ ಆಗಿದೆ, ಬೇರೆಯವರಿಂದ ಏನ್ ತೊಂದರೆ ಆಗಿದೆ ಅಂತ ಜನ ಮಾತಾಡೋರ್ಗು ನಾನು ಯಾವ್ದಕ್ಕೂ ಅಶೋಕ ರೋಡ್ಲ ಎವ್ಲ ಬಿಸ್ನೆಸ್ ನಡக்குது, ಮಾರ್ಕೆಟ್ ಉಳ್ಳ ಅದು ಬಿಸ್ನೆಸ್ ನಡೆದಿರ್ಕದ ಇಲ್ಲ. ಫಸ್ಟ್ ಮಾರ್ಕೆಟ್ ನಾವು ಅಂಗಡಿಗಳೆಲ್ಲ ತೆರವು ಮಾಡಿ ಬೇರೆ ನಿಮ್ಗೋಸ್ಕರ ಇಲ್ಲಿ ಅಂಗಡಿ ಕಟ್ತೀವಿ ಅಂತಂದಾಗ ಪ್ರತಿಯೊಬ್ಬರು ನಮ್ಗೆ ಇವತ್ತು ಲಿಸ್ಟ್ ಕೊಟ್ಟಿರೋದು. ಕಮಿಷನರಿಗೆ ಕೊಟ್ಟಿದಾರೋ ಇಲ್ವೋ 550 ಜನ ನಮ್ಮ ಹತ್ರ ವಾಲಂಟ್ರಿ ಆಗಿ ಬಂದು 5,000 ಅಲ್ಲ ಇನ್ನ ಜಾಸ್ತಿ ಮಾಡಿ ರೋಡ್ ಕೊಡಿ, ಕಸ್ಟಮರ್ಸ್ ನಮ್ಮ ಅಂಗಡಿಗೆ ಉಟ್ಕೊಂಡು ಬರೋ ಅಂತ ಅಟ್ಮಾಸ್ಫಿಯರ್ ನ ಇಲ್ಲಿ ಕೊಡಿ. ನೀವು 5,000 ಅಲ್ಲ ಅಂದ್ರೆ ಇನ್ನ ಜಾಸ್ತಿ ನೀವು ಬಾಡಿಗೆ ತಗೊಳ್ಳಿ. ರೋಡ್ ಇಲ್ಲ, ಕಸ್ಟಮರ್ ಮೂಗ್ ಮುಚ್ಕೊಂಡು ಬರ್ತಾರೆ, ಏನು ವ್ಯಾಪಾರ ನಡೆಯಲ್ಲ, ಇಡೀ ದಿನ ಕುಚ್ಕೊಂಡು ನಾವೇ ಸರ್ವೈವ್ ಆಗಲ್ಲ, ನಮ್ ಫ್ಯಾಮಿಲಿ ಹೆಂಗ್ ಸಾಕ್ತೀವಿ ಅಂತ ಮಾತಾಡಿದಾಗ ನಾನು ಕಷ್ಟ ಬಿದ್ದಿರೋದು ನಿಜಾನೇ. ಆದ್ರೆ ಹಿಂದೆ 100 ಮಾತಾಡಿದ್ರು, ಅವ್ರು ಅಂಗ್ಸಿದ್ರು, ಅವ್ರು ಅವಮಾನ ಮಾಡಿದ್ರು, ನಾನ್ ಕೆಲಸ ಮಾಡಿದೀನಿ. ಯಾರು ಇವತ್ತವರೆಗೂ ವ್ಯಾಪಾರಿ ಹೊಟ್ಟೆ ಮೇಲೆ ಹೊಡೆದಿದ್ದೀನಿ ಅಂತ ಒಬ್ರು ಮಾತಾಡಿಲ್ಲ. ಯಾಕೆಂದ್ರೆ ಅಶೋಕ ರೋಡೇ ನಿಮ್ಗೆ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್. ನಾನ್ ಹಿಂದೆ ಯಾವ್ದು ಹೋಗಿ ಹೇಳಕ್ ಹೋಗಲ್ಲ. ಅಶೋಕ ರೋಡ್ ಹೇಗಿತ್ತು, ಯಾಕೆ ಕೋರ್ಟ್ ಅಲ್ಲಿ ಇತ್ತು, ಅದು ಆ ಕೋರ್ಟ್ ಇಂದ ಆಚೆ ತರೋದಕ್ಕೆ ನಾನ್ ಏನ್ ಪ್ರಯತ್ನ ಮಾಡಿದೆ. ಆಮೇಲೆ ಆ ಹೊಡಿಯೋ ದಿನ ನನ್ನ ಹತ್ರ ಜಗಳ ಆಡಿದ್ರು. ಎಲ್ಲಿ ಜಗದೀಶ್ ಬಾಯ್ ಹೇಳಿ, ಎಲ್ಗೂ ಜಗಳ ಆಡಿದ್ರು. ಜಗದೀಶ್ ಬಾಯ್ ಕೂಡ ಹೇಳಿದ್ರು, ನಮ್ ಮನೆಗಳನ್ನ ಹೊಡೆದರೆ ಬಡವ್ರದು ಅಶೋಕ ರೋಡ್ ಮಾಡಕ್ ಆಯ್ತಾ ನಿಮ್ ಕೈಯಲ್ಲಿ, ನಮ್ಗೆ ರೋಡ್ ಕೊಟ್ರ ಅಂತ ಇವ್ರು ಕೇಳಿದ್ರು. ಜಗದೀಶ್ ಬಾಯ್ ಕೇಳಿದ್ರು. ಆನಂದ್ ಕೃಷ್ಣ ಅಂತಿದ್ದಾರೆ, ಅವರು ನಮ್ ಪಾರ್ಟಿ ಸೀನಿಯರ್ ಲೀಡರ್. ಅವ್ರದ್ದು ಬೆಳಗ್ಗೆ 5 ಗಂಟೆಗೆ ಹೋಗಿ ಅವ್ರ ಮನೆ ಹೊಡೆದಾಕಿದ್ರು, ಅವರು ತಲೆ ಬಗ್ಸಿದ್ರು. ಆದ್ರೆ ಎಷ್ಟು ವರ್ಷ ಹೋರಾಟ ಮಾಡಿದ್ರು ಅಶೋಕ ರೋಡ್ ಮಾಡಕ್ಕಾಗಿಲ್ಲ. ಇವತ್ತು ಅದಕ್ಕಿಂತ 100ರಷ್ಟು ನನ್ಗೆ ಹಿಂಸೆ ಕೊಡ್ತಾ ಇದಾರೆ. ಆದ್ರೆ ನಾನ್ ಮಾತಾಡಲ್ಲ. ದೇವ್ರು ನನ್ ಜೊತೆ ಇರ್ತಾರೆ. ಅದೊಂದು ಗವರ್ಮೆಂಟ್ ಪ್ರಾಜೆಕ್ಟ್ ಆಗಿ KGF ಬರುತ್ತೆ. ಅಲ್ಲಿವರೆಗೂ ನಾನು ಆಮೇಲೆ ವ್ಯಾಪಾರಿಗಳು 6 ತಿಂಗಳಾದ್ಮೇಲೆ ಮಾತಾಡ್ಲಿ, ಅಲ್ಲಿವರೆಗೂ ನಾನು ಮಾತಾಡಲ್ಲ. 6 ಮಂತ್ಸ್ ಆದ್ಮೇಲೆ ಅವ್ರಿಗೆ ಯಾವ ಜಾಗ ಏನಾಗಿದೆ ಅಂತ ಆಮೇಲೆ ಮಾತಾಡ್ಲಿ. ಅಲ್ಲಿವರೆಗೂ ವ್ಯಾಪಾರಿಗಳಿಗೆ ಅಥವಾ KGF ಮಾರ್ಕೆಟ್ ಅಲ್ಲಿರೋರ್ಗೆ ನಮ್ಮಿಂದ ಏನ್ ತೊಂದರೆ ಆಗಿದೆ, ಬೇರೆಯವರಿಂದ ಏನ್ ತೊಂದರೆ ಆಗಿದೆ ಅಂತ ಜನ ಮಾತಾಡೋರ್ಗು ನಾನು ಯಾವ್ದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನ್ ನೋಡ್ದೆ, ಒಂದ್ ವಿಚಾರ ಹೇಳ್ಬೇಕು ಅನ್ಸ್ತು. ಯಾಕಂದ್ರೆ ಅವ್ರಿಗೆ ನಂಬಿಕೆ ಬೇಕು. ಅವ್ರಿಗೆ ನನ್ಗೆ ಮಕ್ಳಿದಾರೆ ಜಾಸ್ತಿ. ನನ್ ಹೊಟ್ಟೆ ಮೇಲೆ ಹೊಡಿಬೇಡ, ನಾನ್ ನಿನ್ ನಂಬಿ ನೀನ್ ಇದನ್ನ ಡೆವಲಪ್ ಮಾಡ್ತೀಯಾ, ನಾಳೆ ನನ್ ಮಕ್ಳು ಇಲ್ಲಿ ಬಿಸ್ನೆಸ್ ಮಾಡಿ ಬೆಳಿಬೇಕು ಅಂತ ನಂಬಿಕೆ ಇಟ್ಟಿದೀನಿ ಅಂತ ಹೇಳಿದ್ರೆ ಅದಕ್ಕೆ ಅವ್ರನ್ನ ನೋಡ ಅವ್ರಿಗೆ ಅದೊಂದು ಉತ್ತರ ಕೊಡ್ತಾ ಇದೀನಿ. ಅವ್ರಿಗೆ ಮಾತ್ರ, ಅವ್ರ ಹಿರಿಯರು ವಯಸ್ಸಲ್ಲಿ, ಅವ್ರ ದೊಡ್ಡ ಕುಟುಂಬನ ಕಾಪಾಡ್ತಾ ಇರೋಂತವ್ರು, ಅವ್ರಿಗೆ ಯೋಚನೆನೂ ಇದೆ. ನಾನ್ ಅದಕ್ಕೆ ಹೇಳ್ತಾ ಇದೀನಿ, ಲೈವ್ ಎಕ್ಸಾಂಪಲ್ ಅಶೋಕ ರೋಡ್ ಕೊಟ್ಬಿಟ್ಟು ಏನೆಲ್ಲಾ ನನ್ಗೆ ವಿಘ್ನಗಳು ಬಂದ್ರು ಕೂಡ ನಾನು ನನ್ನ ಪ್ರಯತ್ನದಲ್ಲಿ ವ್ಯಾಪಾರ ಮಾಡೋರ್ಗೆ ಒಳ್ಳೇದಾಗ್ಬೇಕು ಅಂತ. ತಪ್ಪು ಮಾಡಿದ್ದೆ ಅಂತ ನಾನ್ ಕೇಳಿದ್ದೀನಿ. ನಾನು ಏನಿಲ್ಲ, ನೀನ್ ಒಳ್ಳೇದೇ ಮಾಡಿದ್ದು. ಆಮೇಲೆ ಇವ್ರ ಮನೆ ಹತ್ರಕ್ಕೆ ರೋಡ್ ಹಾಕಕ್ ಬಂದಿದೀವಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಖುಷಿ ಆಗಿದೆ. ನೋಡ್ತಾರೆ, ಆ ಎನ್ಕ್ವೈರಿ ಆಗತ್ತೆ, ಈ ಎನ್ಕ್ವೈರಿ ಆಗತ್ತೆ, ಈ ಆಫೀಸರ್ ಬರ್ತಾರೆ, ನಿಮ್ಗೆ ಹುಷಾರಾಗಿರಿ ಆತರ ಎಲ್ಲ ಎದುರಿಸ್ತಾ ಇರ್ತಾರೆ. ಯಾಕಂದ್ರೆ ಅವ್ರು 1 ವರ್ಷ 1.5 ವರ್ಷ 2 ವರ್ಷ ಮೇಲೆ ಯಾರು ಅಧಿಕಾರಿ ಇರಕ್ಕಾಗಲ್ಲ. ಒಂದೇ ಕ್ಷೇತ್ರದಲ್ಲಿ ಎಲ್ಲಾರು ಎದುರಿಸ್ತಾರೆ. ಅವ್ರ ಒಳಗಡೆ ಏನ್ ಆತಂಕ ಇರುತ್ತೋ ಇದ್ರೂನು ನಮ್ KGF ಗೆ ಒಳ್ಳೇದಾಗ್ಬೇಕು ಅನ್ನುವಂತ ಪ್ರಯತ್ನ ಮಾಡುವಾಗ ಇಂತ ಎಲ್ಲಾ ವಿಘ್ನಗಳನ್ನ ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿದ್ರೇನೆ ನಾವೇನಾದ್ರೂ ಸಾಧನೆ ಮಾಡಕ್ಕಾಗತ್ತೆ ಅಂತ ಮಾತ್ರ ಅಧಿಕಾರಿಗಳಿಗೆ ಹೇಳ್ತೀವಿ. ಯಾರ್ದು ಏನೇ ಬೆದರಿಕೆ ಇದ್ರು ನೀವು ಕೆಲಸ ಕಾನೂನು ರೀತಿ ಮಾಡಿ ನೀವು ಮಾಡೋ ಒಳ್ಳೆ ಕೆಲಸ ನಿಮ್ಮನ್ನ ಕಾಯುತ್ತೆ ಅಂತ ನಾನು ಅಷ್ಟೇ ಹೇಳ್ತೀನಿ ಅಧಿಕಾರಿಗಳಿಗೆ. ಯಾರೇ ಭಯ ಇಟ್ರೆ ಎದುರಿಸಿದ್ರೆ ಇದು ಸಾಲದಲ್ಲಿ ಏನು ಮಾಡ್ತಾ ಇಲ್ಲ.
ನಾಳೆ ನಗರಸಭೆಗೆ ಆಸ್ತಿ ಆಗತ್ತೆ ಅಂತ ಮಾಡ್ತಾ ಇರೋದು ಇದನ್ನೆಲ್ಲಾನು ಕೆಲಸ. ಆಗ್ಲಿ ಒಂದ್ ಕಾಲಕ್ಕೆ ಅರ್ಥ ಮಾಡಿಸ್ತೀವಿ.